7 ಸ್ಟಾರ್ ಹೋಟೆಲ್ ಒಂದರಲ್ಲಿ ಮೀಟಿಂಗ್ ಅರೇಂಜ್ಮೆಂಟ್ ಮಾಡಿದರು. ತುಂಬ ಜನ ಇದ್ದರು. ದೊಡ್ಡ ದೊಡ್ಡ ಕಂಪನಿಯ ಮುಖ್ಯಸ್ಥರು ಬಂದಿದ್ದರು. ನನಗೆ ಒಮ್ಮೆ ಮೈ ಜುಮ್ ಅಂತ ಕಂಪಿಸಿತು. ಇಷ್ಟು ದೊಡ್ಡ ಕಾನ್ಫರೆನ್ಸ್ ನಾನು ಇದೇ ಮೊದಲು ಬಂದಿರೋದು. ನಾನು ಸರ್ ಅಕ್ಕಪಕ್ಕದಲ್ಲಿ ಕೂತಿದ್ದವು. ತುಂಬ ಹುಡುಗಿಯರು ಬಂದಿದ್ದರು. ಎಲ್ಲ ಮದುವೆ ಆಗದೇ ಇರುವವರು. ನನ್ನ ಪ್ರಾಯದ ಹುಡುಗಿರು, ಸ್ವಲ್ಪ ದೊಡ್ಡವರು ಇದ್ದರು. ಅವರ ಬಾಸ್ ಜೊತೆ ಬಂದಿದ್ದರು. ಆದರೆ ಎಲ್ಲರ ಕಣ್ಣು ನಮ್ಮ ಯಂಗ್ ಆ್ಯಂಡ್ ಹ್ಯಾಂಡ್ಸಮ್ ನಮ್ಮ ಕೋಪಿಷ್ಟನ ಮೇಲೆ ಕಣ್ಣು ಹಾಕ್ತಾ ಇದ್ದರು. ಎಲ್ಲರ ಕಡೆಗೂ ನಾನು ಉರಿ ನೋಟ ಬೀರಿದೆ. ಬಾಸ್, ಇಲ್ಲಿನ ಹುಡುಗಿರು ಸರಿ ಇಲ್ಲ ಅನಿಸುತ್ತೆ. ನನಗೆ ಎಲ್ಲೋ ಒಂಥರ ನೋಡ್ತಾ ಇದ್ದಾರೆ, ನಿಮ್ಮನ್ನು ಒಳ್ಳೆ ನುಂಗೋ ಥರ. ನಂದಿನಿ, ಸುಮ್ಮನೆ ಇರ್ತೀರಾ? ನಾವು ಬಂದ ಕೆಲಸ ಮಾಡಿ ಹೋಗೋಣ. ಈ ಥರ ಪರ್ಸನಲ್ ವಿಷಯವನ್ನು ಇಲ್ಲಿ ಮಾತನಾಡುವುದು ಸರಿಯಿಲ್ಲ. ನಾನೇನೋ ಹೇಳಿದರೆ ಇವನು ನನಗೆ ಹೇಳ್ತಾನೆ, ಬಡ್ಡಿ ಮಗ. ಇರಲಿ, ಏನಾದರೂ ಸಮಸ್ಯೆ ಆದಾಗ ಗೊತ್ತಾಗುತ್ತೆ. ಹೇಗೆ ನುಲಿತಾ ಇದ್ದಾರೆ ನೋಡು. ಇವನು ಅಷ್ಟೇ ನಗ್ತಾ ಮಾತಾಡ್ತಾನೆ. ಇರಲಿ ಇರಲಿ, ಬಾ ಮಗನೇ, ನೀನು ಇವತ್ತು ಕಲಿಸ್ತೇನೆ ನಿನಗೆ. ಅಭಿ ಪಕ್ಕದಲ್ಲಿ ಇದ್ದ ಹುಡುಗಿ ಅಭಿಯನ್ನು ಒಳ್ಳೆ ನುಂಗೋ ಹಾಗೆ ನೋಡ್ತಾ ಇದ್ದಳು. ನಂದಿನಿ ಹೇಳಿದಾಗ ಏನೋ ಹೇಳಿದ, ಆದರೆ ಅವನಿಗೆ ಆವಾಗ ಗೊತ್ತಾಗಲಿಲ್ಲ. ಇವಾಗ ಅವರನ್ನೆಲ್ಲ ನೋಡಿ ಸ್ವಲ್ಪ ಬೆವರೋಕೆ ಶುರುವಾಯಿತು. ಎಲ್ಲಿ ತನಕ ಕೈಗೆ ಬುದ್ಧಿ ಕೊಟ್ಟು ಏನಾದರೂ ಆದರೆ ನಮ್ಮ ಕಂಪನಿಗೆ ಲಾಸ್ ಅಂತ ಯೋಚಿಸಿ, ನಂದಿನಿ ನೀನು ಈ ಕಡೆ ಕೂತ್ಕೋ ಪ್ಲೀಸ್. ಯಾಕೆ ಸರ್, ಏನಾಯಿತು ಎಂದು ಅನುಮಾನದ ದೃಷ್ಟಿಯಲ್ಲಿ ಕೇಳಿದಳು. ಏನಿಲ್ಲ, ನೀನು ಈ ಕಡೆ ಬಾ, ನಾನು ಆ ಕಡೆ ಕೂರ್ತೇನೆ. ಇಷ್ಟು ಹೊತ್ತು ಸರಿ ಇದ್ದ, ಇವಾಗ ಏನಾಯಿತು? ಸರಿ, ಈ ಕಡೆ ಬನ್ನಿ. ತನ್ನ ಕುರ್ಚಿಯನ್ನು ಅವನಿಗೆ ಬಿಟ್ಟುಕೊಟ್ಟು ಅವನ ಕುರ್ಚಿಯಲ್ಲಿ ಇವಳು ಕುಳಿತಳು. ನಾನು ನನ್ನ ಕೆಲಸ ಮಾಡ್ತಾ ಇದ್ದೆ. ಇದಕ್ಕಿದ್ದ ಹಾಗೆ ತೊಡೆ ಮೇಲೆ ಯಾವುದೋ ಕೈ ಬಿದ್ದ ಹಾಗೆ ಆಯಿತು. ಏನು ಅಂತ ನೋಡ್ತೀನಿ. ನನ್ನ ಬಳಿ ಕುಳಿತಿದ್ದ ಹುಡುಗಿ ನನ್ನ ತೊಡೆಯನ್ನು ಉಜ್ಜುತ್ತಿದ್ದಳು. ನನಗೆ ಅರ್ಥ ಆಗಲಿಲ್ಲ. ಮತ್ತೆ ಈ ತಲೆಗೆ ಹೋಯಿತು. ಅವನ ಮುಖ ನೋಡಿದೆ. ನನ್ನ ನೋಡಿ ಪ್ಲೀಸ್ ಪ್ಲೀಸ್ ಕಾಪಾಡು ನನ್ನ ಅಂತ ಕಣ್ಣಲ್ಲೇ ಬೇಡ್ಕೊಳ್ತಾ ಇದ್ದ. ನಾನು ಹೇಳುವಾಗ ದೊಡ್ಡ ಜನರ ಥರ ಬಿಲ್ಡಪ್ ಕೊಟ್ಟ. ಇವಾಗ ನಾನು ಕೇಳ್ತಾನೆ. ನಾನು ಅವನ ಕಡೆ ಹುರಿನೋಟ ಬೀರಿದೆ. ಅವನು ತಲೆ ತಗ್ಗಿಸಿ ಅವನ ಕೆಲಸ ಶುರು ಮಾಡಿದ. ಅವಳ ಕೈ ಕಿತ್ತೆಸೆದು ಅವಳ ಕಿವಿಯ ಬಳಿ ಹೋಗಿ ಬೆರಳು ಕಿತ್ತು ಕೈಗೆ ಕೊಡ್ತೇನೆ. ಅವನ ಮೇಲೆ ಇನ್ನೊಮ್ಮೆ ಕಣ್ಣು ಹಾಕಿದ್ರೆ ಕಣ್ಣು ಕಿತ್ತು ಅದನ್ನು ಕೈಗೆ ಕೊಡ್ತೀನಿ. ಏನಂತ ಗೊತ್ತಾಯ್ತು ಅಲ್ವಾ? ಕಣ್ಣು ಬೆರಳು ಕಿತ್ತು ಕೈಯಲ್ಲಿ ಕೊಡ್ತೇನೆ. ಕೆಲಸದ ಮೇಲೆ ಬಂದಿದ್ಯಾ ಅಲ್ವಾ? ಅದನ್ನು ಮಾಡು. ಅದು ಬಿಟ್ಟು ಬೇರೆ ಏನಾದರೂ ಮಾಡಿದರೆ ಸರಿ ಇರಲ್ಲ, ಗೊತ್ತಾಯ್ತಾ? ಅವಳು ತಲೆ ತಗ್ಗಿಸಿ ಹಾಂ ಎಂದು ತಲೆ ಆಡಿಸಿ ಕುಳಿತಳು. ಅವನೆಡೆಗೆ ಕೋಪದ ದೃಷ್ಟಿಯಲ್ಲಿ ನೋಡಿದೆ. ಅವನು ಕಣ್ಣಲ್ಲೇ ಧನ್ಯವಾದ ಹೇಳಿ ಏನೋ ಕೆಲಸ ಮಾಡ್ತಾ ಇದ್ದ. ಮೀಟಿಂಗ್ ಏನೋ ಮುಗೀತು. ನಾನು ಅವನು ರೂಮಿಗೆ ಬಂದೆವು. ನಂದಿನಿ, ನಾಳೆ 8ಕ್ಕೆಲ್ಲ ಅಲ್ಲಿ ಇರಬೇಕು ಸರಿ ಎಂದು ತಲೆ ಆಡಿಸಿದೆ. ತುಂಬ ಹೊತ್ತು ಆಗಿದ್ದ ಕಾರಣ ಅಲ್ಲೇ ಊಟ ಮುಗಿಸಿ ಬಂದಿದ್ದೆವು. ಹಾಗೆಯೇ ದಿಂಬಿಗೆ ತಲೆ ಕೊಡ್ತಾ ಇದ್ದ ಹಾಗೆ ನಿದ್ದೆ ಆವರಿಸಿತು ಇಬ್ಬರಿಗೂ ಸುಸ್ತಿಗೆ. ಬೆಳಗ್ಗೆ ಬೇಗ ತಯಾರಾಗಿ ಇಬ್ಬರು ತಿಂಡಿಗೆ ಕೂತಿದ್ದೆವು. ಸಾರಿ ನಂದಿನಿ, ಅದು ನೆನ್ನೆ. ಬಿಡಿ ಸರ್, ಪರವಾಗಿಲ್ಲ. ಹೇಗಿದ್ದರೂ ನಾವು ಎಂಪ್ಲಾಯೀಸ್ ಅಲ್ವಾ, ನಮ್ಮ ಮಾತು ಕೇಳಬಾರ್ದು. ಹಾಗೆಯೇ ಇದು ನಿಮ್ಮ ಪರ್ಸ್ನಲ್, ನಮಗೆ ಯಾಕೆ ಎಂದು ಕೊಂಕು ನುಡಿದು ಎದ್ದೆ. ನಾನೊಬ್ಬ. ಅವಳು ಹೇಳಿದ್ದು ನನ್ನ ಒಳ್ಳೆಯದಕ್ಕೆ. ನಾನು ಯಾಕೆ ಆ ಥರ ಹೇಳಿದೆ? ಎಲ್ಲ ನನ್ನ ಕರ್ಮ ಎಂದು ಅವಳ ಜೊತೆ ಹೆಜ್ಜೆ ಹಾಕಿದೆ. ಇಬ್ಬರು ಅದೇ ಹೋಟೆಲ್ಗೆ ತಲುಪಿದೆವು. ನನಗೆ ಎದೆಬಡಿತ ಜೋರಾಯಿತು. ಇವತ್ತು ಪ್ರೆಸೆಂಟೇಷನ್ ಇದೆ ಅಲ್ವಾ, ನಾನು ಮಾಡಬಲ್ಲೆ. ಆದರೆ ಇಷ್ಟು ಜನರಿದ್ದರು. ನನಗೆ ಕಣ್ಣಲ್ಲೇ ಧೈರ್ಯ ಹೇಳಿದ ಅವನು. ಅಷ್ಟೇ ಸಾಕಿತ್ತು ನನಗೆ. ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟೇಷನ್ ಕೊಟ್ಟೆ. ಚಪ್ಪಾಳೆಗಳ ಸುರಿಮಳೆ ಕೇಳಿ ಕಣ್ಣಲ್ಲಿ ನೀರು ತುಂಬಿತ್ತು ನನಗೆ. ಯಾವುದು ಒಳ್ಳೆಯದು ಎಂದು ಅನೌನ್ಸ್ಮೆಂಟ್ ಇದ್ದಿದ್ದು ನಾಳೆ. ಅದಕ್ಕೆ ಇವತ್ತು ನೈಟ್ ಎಲ್ಲರಿಗೂ ಪಾರ್ಟಿ ಅರೇಂಜ್ ಮಾಡಿದ್ದರು. ನಾನು ಬರಲ್ಲ ಅಂತ ಎಷ್ಟು ಹಠ ಮಾಡಿದರೂ ಕೋಪಿಷ್ಟ ಬಿಡಬೇಕಲ್ಲ. ಅವನು ವೈಟ್ ಕಲರ್ ಶರ್ಟ್ ಹಾಕಿ ಬ್ಲೂ ಸೂಟ್ ಧರಿಸಿ ಒಳ್ಳೆ ಹೀರೋ ಹಾಗೆ ಕಂಡ. ನನ್ನ ದೃಷ್ಟಿ ಬೀಳೋ ಥರ ಅನಿಸ್ತು ನನಗೆ. ಕಣ್ಣು ಕೀಳಲು ಮನಸ್ಸು ಬರಲಿಲ್ಲ. ಆದರೆ ಏನು ಮಾಡಲಿ? ಅವನು ಚಿಟಿಕೆ ಹೊಡೆದು ನನ್ನನ್ನು ವಾಸ್ತವಕ್ಕೆ ಕರೆತಂದ. ಏನಪ್ಪ ಇವಳು ಈ ಥರ ಬಂದರೆ ನನ್ನ ಹೃದಯದ ತಾಳ ತಪ್ಪುವುದು ಖಂಡಿತ. ಯಾಕೆ ಈ ಥರ ಬಂದು ನನ್ನ ಸಾಯಿಸ್ತೀಯ ರಾಕ್ಷಸಿ ಎಂದು ಮನಸ್ಸಲ್ಲೇ ಗಾರ್ಜಿಯರ್ಸ್ ಎಂದು ತನ್ನ ಮೆಚ್ಚುಗೆಯನ್ನು ಬಾಯಿಗೆ ಬಂದರೂ ಹೇಳದೆ ಮನಸ್ಸಲ್ಲೇ ಬಚ್ಚಿಟ್ಟ. ಅವಳ ಸೌಂದರ್ಯವನ್ನು ತನ್ನ ಕಣ್ಣಲ್ಲಿ ಸೆರೆ ಹಿಡಿದು ಹೃದಯಕ್ಕೆ ರವಾನಿಸಿದ. ಇಬ್ಬರು ಪಾರ್ಟಿ ನಡೆಯೋ ಸ್ಥಳಕ್ಕೆ ಆಗಮಿಸಿ ಅವನ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಜೊತೆ ಮಾತಾಡ್ತಾ ಇದ್ದ. ನಾನು ಒಂದು ಮೂಲೆಯಲ್ಲಿ ಕುಳಿತಿದ್ದೆ, ಅವನನ್ನೇ ನೋಡುತ್ತಾ. ಹೀಗೆ ಬೇರೆಡೆ ದೃಷ್ಟಿ ಹಾಯಿಸಿದಾಗ ಕಂಡದ್ದೇ ಅಚ್ಚು. ಅವನು ಹಾಗೆ ಅವನ ಹೆಂಡತಿ ಜೊತೆಗೆ ಇದ್ದ. ಮೇಡ್ ಫಾರ್ ಈಚ್ ಅದರ್ ಜೋಡಿ ಚೆನ್ನಾಗಿತ್ತು. ನನಗೆ ಅವನಿಗೆ ಯಾವುದರಲ್ಲೂ ಹೋಲಿಕೆ ಇರಲಿಲ್ಲ ಅಂತ ಮೊದಲ ಸಲ ಅನಿಸ್ತು. ಅವನು ಚೆನ್ನಾಗಿದ್ದಾನೆ, ಅಷ್ಟೇ ಸಾಕು. ಹಣೆ ಬರಹಕ್ಕೆ ಮನುಷ್ಯನದೇನು ಅಲ್ವಾ? ಯಾಕೋ ಮನಸ್ಸಿಗೆ ತುಂಬ ಬೇಸರ. ಎಲ್ಲರೂ ಸಮಯದ ಗೊಂಬೆಗಳು ಅಲ್ವಾ? ಸ್ನೇಹ ಪ್ರೀತಿ ಎಷ್ಟಿದ್ದರೂ ಸಮಯದ ಮುಂದೆ ಎಲ್ಲ ಶೂನ್ಯ. ಸಮಯದ ಜೊತೆ ನಾವು ನಮ್ಮನ್ನು ಪ್ರೀತಿಸೋರು ಬದಲಾಗದೇ ಇದ್ದರೆ ಮಾತ್ರ ಪ್ರೀತಿ ಶಾಶ್ವತ. ಇರೋದು ಒಂದು ಜೀವನ. ದ್ವೇಷ ಕಟ್ಟಿಕೊಂಡು ಮಾಡೋದು ಏನು?
ಎಷ್ಟು ವರ್ಷ ಬದುಕ್ತೀವೋ ಏನೋ ಗೊತ್ತಿಲ್ಲ. ಆಗಿರುವಾಗ ಒಬ್ಬರನ್ನು ಕಂಡ್ರೆ ಮತ್ತೊಬ್ಬರಿಗೆ ಆಗಲ್ಲ. ಬದುಕಿರುವಾಗ ನೋಡದೇ ಇರೋರು ಸತ್ತ ಮೇಲೆ ಹೆಣದ ಮೇಲಿನ ಬಟ್ಟೆ ಸರಿಸಿ ಮುಖ ನೋಡೋಕ್ಕೆ ಮುಗಿಬೀಳ್ತಾರೆ. ಒಂಥರ ಹುಚ್ಚರು ಎಲ್ಲರೂ. ಬದುಕಿರುವಾಗ ಬೆಲೆ ಗೊತ್ತಾಗಲ್ಲ, ಸತ್ತ ಮೇಲೆ ಹುಡುಕಿಕೊಂಡು ಬರ್ತಾರೆ ಅಷ್ಟೆ. 4 ದಿನ ಬದುಕು ಜೀವನ ಮನುಷ್ಯನದು. ಹಣ, ಸೇಡು, ದ್ವೇಷ ಅಂತ ಇಡೀ ಜೀವನ ವ್ಯರ್ಥ ಮಾಡುತ್ತಾರೆ. ಬದುಕೋಕೆ ಹಣ ಬೇಕು, ಹೌದು. ಆದರೆ ಕಾಲ ಬದಲಾದ ಹಾಗೆ ಮನುಷ್ಯರು ಬದಲಾಗಿ ಹಣದ ಹಿಂದೆ ಓಡ್ತಾರೆ. ಪ್ರೀತಿ, ವಿಶ್ವಾಸ, ನಂಬಿಕೆ ಬೆಲೆನೇ ಗೊತ್ತಿಲ್ಲ. ಬಡವರ ಹತ್ತಿರ ಪ್ರೀತಿಗೆ ಯಾವ ಕಮ್ಮಿನೂ ಇಲ್ಲ. ಹಣದ ತೊಂದರೆ. ಅದೇ ಶ್ರೀಮಂತರ ಹತ್ತಿರ ಹಣ ಇದೆ, ಪ್ರೀತಿ ಬೆಲೆ ಗೊತ್ತಿಲ್ಲ. ಹಣಕ್ಕೋಸ್ಕರ ನಮ್ಮತನವನ್ನು ಮಾರೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಂಥ ವಿಚಿತ್ರ ಅಲ್ವಾ? ಮೇಲೆ ಇದ್ದಾನೆ ಅಲ್ವಾ, ಎಲ್ಲ ಲೆಕ್ಕಚುಕ್ತ ಮಾಡ್ತಾನೆ. ಅಷ್ಟೇ ಅಲ್ಲವ ರಾಯರೇ? ಹೋ, ನೀನೇನೆ ಇಲ್ಲಿ ನಿನ್ನೊಂಥರನ್ನೆಲ್ಲ ಇಲ್ಲಿ ಬಿಟ್ಕೊಂಡಿದ್ದಾರೆ. ನಿಮ್ಮಂತಹ ಭಿಕಾರಿಗಳಿಗೆ, ಹಾಗೇನೆ ಮಾನ ಮರ್ಯಾದೆ ಇಲ್ಲದವರಿಗೆ, ಅಂಥವರಿಗೆಲ್ಲ ಇಲ್ಲಿ ಬಿಡ್ತಾರೆ ಅಂದರೆ ನನಗೆ ಆಶ್ಚರ್ಯ ಆಗ್ತಿದೆ. ವ್ಯಂಗ್ಯವಾಗಿ ಹೇಳಿದಾಗ, ಮಿಸ್ಟರ್, ಬಾಯಿ ಇದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ಮುಖ ತಿರುಗಿಸಿ ಅವನ ಜೊತೆ ನನಗೆ ಎಂತಹ ಮಾತು ಎಂದು ಅಲ್ಲಿಂದ ಹೋದೆ. ಹಲೋ ಮಿಸ್ಟರ್ ಎಂಬ ಧ್ವನಿಗೆ ಯಾರು ಎಂದು ಹಿಂದೆ ತಿರುಗಿದಾಗ ಅವನ ಎದುರಲ್ಲಿ ಅಭಿ ನಿಂತಿದ್ದ. ಪಾರ್ಟಿಗೆ ಬರೋರು ಮನುಷ್ಯರೇ ಹೊರತು ದೆವ್ವಗಳಲ್ಲ. ಶ್ರೀಮಂತರೇ ಪಾರ್ಟಿಗೆ ಬರಬೇಕು ಅಂತ ರೂಲ್ಸ್ ಏನಾದರೂ ಇದೆಯಾ? ನಾಲಿಗೆಗೆ ಎಲುಬಿಲ್ಲ ಹಾಗಂತ ಬಾಯಿಗೆ ಬಂದ ಹಾಗೆ ನಾಲಿಗೆ ಅರಿಬಿಡೋದು ಒಳ್ಳೆ ಲಕ್ಷಣ ಅಲ್ಲ. ಮಾತಾಡೋವಾಗ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಿ. ಗಾಟ್ ಇಟ್? ನೀನು ಯಾವನು ನನಗೆ ಹೇಳೋಕೆ? ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊ. ನನಗೆ ಹೇಳೋಕೆ ಬರ್ತಾನೆ ಎಂದು ಹೊರಟಾಗಿ ನುಡಿದು ಅಲ್ಲಿಂದ ಸರಿದು ಹೋದ. ಇವನು ಅಚ್ಚು ಅಲ್ವಾ? ಇವನ ಈ ಥರ ಮಾತಾಡ್ತಾ ಇರೋದು? ನಾನು ಏನೋ ಅಂದುಕೊಂಡಿದ್ದೆ. ಇಂಥವನಿಗೆ ನಾನು ನಂದಿನಿನ ಬಿಟ್ಟು ಕೊಡೋಕ್ಕೆ ಹೋಗಿದ್ದೆ. ನಾನೆಷ್ಟು ಕ್ರೂರಿಯಾದೆ. ಅವತ್ತು ಅವನ ಬುದ್ಧಿ ಗೊತ್ತಿದ್ರೆ ನನ್ನ ನಂದಿನಿನ ನಾನು ಅವತ್ತು ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಅವತ್ತು ನೋಡಿರೋದಕ್ಕೂ ಇವತ್ತು ನೋಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ. ದುಡ್ಡೇ ಹೀಗೆ ಮನುಷ್ಯರನ್ನು ಯಾವ ಕ್ಷಣದಲ್ಲಾದರೂ ಬೇಕಾದರೂ ಬದಲಾಯಿಸುತ್ತದೆ. ಇವನ ಜೊತೆ ಮಾತಾಡ್ತಾ ಇದ್ದೇನೆ ಅಲ್ವಾ, ನನಗೆ ಬುದ್ಧಿ ಇಲ್ಲ. ಇವಳು ಎಲ್ಲಿ ಹೋದ್ಲೋ? ಚುಚ್ಚಿ ಮಾತನಾಡಿದ ಬಾಸ್ಟರ್ಡ್. ಎಷ್ಟು ನೋವಾಯಿತು ಅವಳಿಗೆ. ಪಾಪ, ಎಲ್ಲ ಕಡೆ ಹುಡುಕಿದರೂ ಅವಳ ಪತ್ತೆ ಇಲ್ಲ. ಭಯ ಆಗೋಕೆ ಶುರು ಆಯಿತು. ಹೋಟೆಲ್ಗೇನಾದರೂ ಹೋಗಿರಬಹುದಾ? ಇಲ್ಲ, ನನ್ನ ಬಿಟ್ಟು ಹೋಗಲ್ಲ. ಹಾಗೇನೆ ಅಲ್ಲೇ ಇದ್ದ ಸ್ವಿಮ್ಮಿಂಗ್ ಪೂಲ್ ಕಡೆ ಬಂದ. ನೋಡಿದವನಿಗೆ ಆಶ್ಚರ್ಯ. 2 ಕಣ್ಣು ಅಗಲಿಸಿ ನೋಡಿದ. ಕಣ್ಣು ಉಜ್ಜಿ ನೋಡಿದ. ಅವಳೇ ನಂದಿನಿ. ಕೈಯಲ್ಲಿ ವಿಸ್ಕಿ ಬಾಟಲ್ ಹಿಡಿದು ಫೂಲ್ನಲ್ಲಿ ಕಾಲು ಇಳಿಬಿಟ್ಟು ಹಾಡುತ್ತಾ ಕುಳಿತಿದ್ದಳು. ನಾನು ಬಿಕಾರಿನ? ಹೌದು ಕಣೋ, ಬಿಕಾರಿನೇ. ಏನೋ ಇವಾಗ ಮಾನ ಮರ್ಯಾದೆ ಇಲ್ವಾ? ಹೌದು ಕಣೋ, ನನಗೆ ಮಾನ ಮರ್ಯಾದೆ ಇಲ್ಲ. ಹೋಗಿ ನಿನ್ನಂಥವನ ಸ್ನೇಹ ನಂಬಿದೆ ನೋಡು, ಪ್ರೀತಿ ಅಂತ ಮೋಸ ಹೋದೆ ನೋಡು. ನನಗೆ ಮಾನ ಮರ್ಯಾದೆ ಇಲ್ಲ ಕಣೋ. ಏನೋ ಮಾಡ್ತೀಯ? ನಾನು ನಿನ್ನ ಹಾಗೆ ಅಪ್ಪನ ದುಡ್ಡಲ್ಲಿ ಬದುಕ್ತಾ ಇಲ್ಲ ಕಣೋ. ನಾನು ದುಡಿದ ಹಣದಲ್ಲಿ ಬದುಕ್ತಾ ಇದ್ದೇನೆ. ನೀನು ಕಣೋ ಮಾನ ಮರ್ಯಾದೆ ಇಲ್ಲದವನು. ನನಗೆ ಹೇಳೋಕೆ ಬರ್ತಾನೆ ಬಡ್ಡಿ ಮಗ. ಯು ಬಾಸ್ಟರ್ಡ್, ಯು ಈಡಿಯಟ್. ನನಗೆ ಈ ನಂದೋಗೆ ಹೇಳ್ತೀಯ? ಬದುಕಿ ತೋರಿಸ್ತೀನಿ. ನಾನು ನಿನ್ನಂತಹ ನೀಚನಿಗೋಸ್ಕರ ಪ್ರಾಣ ಕಳೆದುಕೊಳ್ಳುವುದಕ್ಕೆ ಹೋದೆ ನೋಡು. ನಾನು ಕಣೋ ಕಮಂಗಿ. ಥೂ ನನ್ನ ಮಗನೇ, ಯಾವುದಕ್ಕೂ ಲಾಯಕ್ಕಿಲ್ಲ ನೀನು. ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ನೀನು. ರಾಯರೇ, ಯಾಕೆ ನನ್ನ ಮೇಲೆ ಸಿಟ್ಟು ಬಂದಿದೆ ನಿಮಗೆ? ಸಾರಿ. ಓಕೆ, ಅವತ್ತು ನಿನ್ನ ಬೈದೆ ಅಲ್ವಾ? ನೀನು ಇಲ್ಲ ಅಂತ ಎಲ್ಲ ಹೇಳಿದೆ. ಇಂತಹ ನೀಚನಿಗೋಸ್ಕರ ನಾನು ನಿನ್ನ ಬೈದೆ. ಸಾರಿ. ನೀವು ನನಗೆ ಒಳ್ಳೆಯದೇ ಮಾಡಿದ್ರಿ. ನಾನೇ ನಿಮ್ಮ ಅರ್ಥ ಮಾಡಿಕೊಳ್ಳಲಿಲ್ಲ. ಚಾರಿ ಆಯಿತಾ? ಅವತ್ತು ನಾನು ಬೈದಿದ್ದು ಎಲ್ಲ ಮಾಫಿ ಮಾಡು. ಓಕೆ, ಒಳ್ಳೆ ಜೀವನ ಕೊಟ್ಟಿದ್ದೀಯಾ ನನ್ನ ಡಾರ್ಲಿಂಗ್. ಶಾಲಿನಿ ಅಕ್ಕ ಆಶ್ರಮದವರು. ಹಾಗೆ ಒಳ್ಳೆ ಕೆಲಸ, ಜೊತೆಗೆ ಒಳ್ಳೆ ಹುಡುಗ ಕೂಡ. ಅಯ್ಯೋ, ನನಗೆ ನಾಚಿಕೆ ಆಗುತ್ತೆ. ಆದರೂ ಆ ಕಣ್ಣು ನೋಡಿದ್ದೆ ಕಣೋ. ಇದಕ್ಕಿಂತ ಮೊದಲು ಅದಕ್ಕೆ ತಾನೇ ಸೋತಿದ್ದು ನಾನು ಮೊದಲು. ಆದರೂ ಅದು ಆಕರ್ಷಣೆ ಅಂತ ನಾನು ಅಷ್ಟು ತಲೆಗೆ ಹಾಕಿಕೊಳ್ಳಲಿಲ್ಲ. ಆದರೆ ಆ ಹುಡುಗನ ಕಣ್ಣು ಮತ್ತೊಮ್ಮೆ ನೋಡಿದೆ. ಅವನೇ ಇವನ ಹೇಗೆ ಆದರೂ ಬೇಡ ಕಣೋ. ನನಗೆ ಈ ದೊಡ್ಡವರ ಸಹವಾಸ ಬೇಡ ಅಲ್ವಾ? ಒಮ್ಮೆ ಆದದ್ದೇ ಸಾಕು. ಅದುವೇ ಜೀವನ ಪರ್ಯಂತ ಮರೆಯೋಕೆ ಆಗಲ್ಲ. ಇನ್ನು ಇವನನ್ನು ನಾನು ಹಚ್ಚಿಕೊಳ್ಳುವುದಕ್ಕೆ ಶುರು ಮಾಡಿದೆ ಅಂತ ಆದರೆ ಈ ಸಲ ನನಗೆ ಗೇಟ್ ಪಾಸ್ ನಾನೇ ಮಾಡ್ಕೊಬೇಕು ಅಲ್ವಾ? ಆದರೆ ಈ ಸಲ ಉಳಿಯಲ್ಲ ಕಣೋ. ನಾನು ಯಾಕೆ ಗೊತ್ತಾ? ಒಮ್ಮೆ ಮನಸ್ಸು ಮುರಿದಿದೆ, ಇನ್ನೊಮ್ಮೆ ಮುರಿದ್ರೆ ಹೇಗೋ ಸಹಿಸ್ಲಿ ಹೇಳು ನೀನೆ. ಅವಳ ಎಲ್ಲ ಮಾತು ಕೇಳ್ತಾ ನಿಂತಿದ್ದ. ಕೊನೆಗೆ ಹುಡುಗ ಅಂತ ಕೇಳಿ ಮನಸ್ಸಿಗೆ ಕಸಿವಿಸಿ ಶುರುವಾಯಿತು ಅವನಿಗೆ. ಎಲ್ಲ ವಿಡಿಯೋ ಮಾಡ್ತಾ ಇದ್ದ. ಹಾಗೆ ತನ್ನ ಮೊಬೈಲ್ ಅಲ್ಲೇ ಇಟ್ಟು ಅವಳ ಬಳಿ ಬಂದು, ನಂದಿನಿ, ಇಲ್ಲಿ ಏನು ಮಾಡ್ತಾ ಇದ್ದೀಯಾ? ಹೋ ಕೋಪಿಷ್ಟ, ಬಂದ್ಯಾ? ಬಾಬಾ ಕೂತ್ಕೋ ಎಂದು ಅವನ ಮಾತನ್ನು ಕೇಳದೆ ತಾನೇ ಅವನ ಕೈ ಹಿಡಿದು ಕುಳ್ಳಿರಿಸಿದಳು. ಏನು ಕೋಪಿಷ್ಟನಾ? ಹಾಂ, ನಿನ್ನ ಮುದ್ದಾಗಿ ಕರೆಯೋದು ಕಣೋ. ನಾನು ಬೇಜಾರಾಯ್ತಾ? ಬೇಸರ ಮಾಡ್ಕೊಂಬೇಡ. ಓಕೆ, ನೀನು ಬೇಸರದಲ್ಲಿ ಇದ್ದರೆ ಈ ಹೃದಯ ತಡ್ಕೊಳ್ಳಲ್ಲ ಕಣೋ. ಗುಳಿಗೆನ್ನೆ ಹುಡುಗ. ಯಾಕೆ ನನಗೆ ಬೇಸರ ಆದರೆ ನಿನಗೆ ಯಾಕೆ ಬೇಸರ ಆಗುತ್ತೆ? ಆಹಾ ಕಳ್ಳ, ನೀನು ಏನು ಗೊತ್ತಿಲ್ಲ ನಿನಗೆ ಅಲ್ವಾ? ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳಿ ಮತ್ತೆ ಅಳೋಕೆ ಶುರು ಮಾಡ್ತಾಳೆ. ಹೇ, ಯಾಕೆ ಏನಾಯಿತು? ಯಾಕೆ ಅಳ್ತಾ ಇದ್ದೀಯಾ?
ಇವಾಗಷ್ಟೇ ಸರಿ ಇದ್ದೆ, ಇವಾಗ ಏನಾಯಿತು? ಅದು ಅದು ಅವನು ಅವನು ಯಾರು? ನೀನು ನನಗೆ ಒಂದು ಸಹಾಯ ಮಾಡ್ತೀಯಾ? ಸಹಾಯ? ಹೌದು, ನನ್ನ ಮುದ್ದು ಕೋಪಿಷ್ಟ ಅಲ್ವಾ? ಏನು ಮುದ್ದು? ಓಕೆ, ಕೋಪಿಷ್ಟ ಯಾಕೆ? ಮತ್ತೆ ಯಾವಾಗಲೂ ಗುರ್ಗುರ್ ಅಂತೀಯ, ಅದಕ್ಕೆ ನಿನಗೆ ಕೋಪಿಷ್ಟ ಅನ್ನೋದು. ನಾನು ಯಾವಾಗಲೂ ಕೋಪದಲ್ಲಿ ಇರ್ತೀನ? ಯಾರು ಹೇಳಿದ್ದು ನಿನಗೆ ಮಂಕುದಿನೇ? ಯಾರು ಯಾಕೆ ಹೇಳಬೇಕು? ನಾನೇ ನೋಡಿದ್ದೀನಿ ಅಲ್ವಾ? ಯಾವಾಗಲೂ ಮೂತಿನ ಪೂರಿ ಥರ ಇರುತ್ತೆ. ನಿನಗೆ ಒಂದು ಗುಟ್ಟೆ ಇಲ್ಲ. ಏನದು? ಕೋಪ ಬಂದರೂ ಮುದ್ದು ಅಂತ ಕರೆದಿದ್ದು ನಮ್ಮ ಅಭಿಗೆ ಖುಷಿಯ ಸಂಗತಿ. ಅದು ಅದು ನೀನು ನಕ್ಕರೆ ಗುಳಿ ಬೀಳುತ್ತದೆ ಅಲ್ವಾ? ಆವಾಗ ನೀನು ತುಂಬ ಸುಂದರವಾಗಿ ಕಾಣ್ತೀಯ ಗೊತ್ತಾ? ಅದಕ್ಕೆ ನೀನು ನನಗೆ ಇಷ್ಟ ಆಗೋದು ಎಂದು ಅವನ ಕೆನ್ನೆ ಮುಟ್ಟಿ ತೋರಿಸಿ, ಅಷ್ಟೇ ಅಲ್ಲ, ಈ ಕಣ್ಣು ಇದೆ ಅಲ್ವಾ ಅಂತ ಅದನ್ನು ತನ್ನ ಕಣ್ಣಲ್ಲಿ ನೋಡಿ ಇದಕ್ಕೆ ಬೇಗ ಸೋತು ಹೋಗ್ತೀನಿ. ನಾನು ಅಚ್ಚುನ ಪ್ರೀತಿ ಮಾಡುವಾಗ ನನಗೆ ಏನು ಫೀಲಿಂಗ್ಸ್ ಇರಲಿಲ್ಲ. ಆದರೆ ನೀನು ಫಸ್ಟ್ ಟೈಮ್ ನೋಡಿದೆ ಅಲ್ವಾ? ಎಲ್ಲಿ ಅಂತ ನೆನಪಿಲ್ಲ. ಇದೇ ಕಣ್ಣು ನೋಡಿದ್ದು ನಾನು ಅವತ್ತು. ಆವಾಗ ನಾನು ಕಾಲೇಜ್ ಓದುತ್ತಾ ಇದ್ದೆ. ಮತ್ತೆ ನಾನು ನೋಡಿದ್ದು ಮೊನ್ನೆ ಮಳೆಗೆ ನಿನ್ನ ನೋಡಿದ್ದು. ನಾನು ಸರಿಯಾಗಿ ಅದೇ ಕಣ್ಣು ಕಣೋ. ಅದೇ ಅಂತ ಹೇಗೆ ಹೇಳ್ತೀಯಾ? ನೀನು ನೋಡಿದ್ದು ಬೇರೆ ಯಾರನ್ನಾದರೂ ಇರಬಹುದಲ್ವಾ? ಯೋ, ಒಬ್ಬರ ಥರ ಇನ್ನೊಬ್ಬರು ಇರ್ತಾರೆ ಕಣಯ್ಯ. ಆದರೆ ಕಣ್ಣು ಇರೋಕ್ಕೆ ಸಾಧ್ಯನಾ ಮಂಕುತಿಮ್ಮ? ಹಲೋ, ಏನೋ ಮರ್ಯಾದೆ ಕಡಿಮೆ ಆಗ್ತಾ ಇದೆ. ಸಾರಿ ಓಕೆ, ನಾನು ತುಂಬ ಶಾರ್ಪ್. ಓಕೆ, ಆ ಕಣ್ಣು ಇದೆಯಲ್ಲ, ಅದೇ ಇದು. ಎಷ್ಟು ಡಿಸ್ಟರ್ಬ್ ಮಾಡುತ್ತೆ ಗೊತ್ತಾ ನಿನಗೆ? ಥು, ಊಟ ನಿದ್ದೆ ಏನು ಬೇಡ, ಈ ಕಣ್ಣೇ ಸಾಕು ಅನಿಸುತ್ತೆ ಗೊತ್ತಾ ಎಂದು ಅವನ ಮತ್ತು ಸಮೀಪ ಹೋದಾಗ ಅವಳ ಎದೆ ಬಡಿತ ಜೋರಾಯಿತು. ಥೋ, ಇದು ಒಂದು, ನೀನು ಹತ್ತಿರ ಬಂದರೆ ಸಾಕು ಲಬ್ ಡಬ್ ಅಂತ ಹೊಡೆದು ನನ್ನ ಕೊಲ್ಲುತ್ತೆ ಕಣೋ ಹುಡುಗ. ಎಷ್ಟು ಸಮಾಧಾನ ಮಾಡಿದರೂ ನನ್ನ ಮಾತೆ ಕೇಳಲ್ಲ. ಸರಿ, ನೀನು ನನ್ನ ಹತ್ರ ಬರಬೇಡ, ಸ್ವಲ್ಪ ದೂರ ಇರು. ಯಾಕೆ ಯಾಕೆ ಅಂತೀನಿ? ಯಾಕಂದರೆ ನನ್ನ ಹೃದಯ ಬಡಿತ ಕೂಡ ಜಾಸ್ತಿ ಆಗುತ್ತೆ. ಅದು ನನ್ನ ಮಾತು ಕೇಳಲ್ಲ. ಮತ್ತೆ ಈ ಥರ ಹತ್ತಿರ ಇದ್ದರೆ ಏನಾದರೂ ತಪ್ಪು ಆದರೆ ನಾನಂತೂ ಜವಾಬ್ದಾರಿ ಅಲ್ಲ ಅದಕ್ಕೆ. ಹೋ, ನಿಮಗೂ ಸೇಮ್ ಫೀಲಿಂಗ್ಸಾ? ಹೌದು, ಸರಿ. ಹಾಗಾದರೆ ಎಲ್ಲಿ ನಿನ್ನ ಎದೆ ಬಡಿತ ಕೇಳ್ತೀನಿ. ಹೇ ಏನು ಮಾಡ್ತಿದ್ಯಾ? ಬಿಡು ನನ್ನ. ಹೇ ಹೀರೋ, ನಾನೇನು ನಿನ್ನ ರೇಪ್ ಮಾಡಲ್ಲ. ಹಾ ಎಂದು ಜೋರಾಗಿ ನಕ್ಕು ಅವನ ಎದೆ ಬಡಿತ ಕೇಳ್ತಾಳೆ. ತುಂಬ ಸೊಗಸಾಗಿದೆ ಕಣೋ. ನಿನ್ನ ಎದೆ ಬಡಿತ ಕೇಳ್ತಾ ಇದ್ರೆ ಕೇಳ್ತಾನೆ ಇರೋಣ ಅನಿಸುತ್ತೆ. ಏನೋ ನೆಮ್ಮದಿ ಆಗ್ತಿದೆ ನನಗೆ. ಮಾತ್ರ ಇದು ಸೀಮಿತ ಅನ್ನೋ ಫೀಲಿಂಗ್ಸ್ ಕಳೆದೇ ಹೋಗ್ತೀನಿ ನಾನು. ನೀನು ಯಾರನ್ನಾದರೂ ಪ್ರೀತಿಸ್ತಾ ಇದೆಯಾ? ಸಡನ್ನಾಗಿ ಏನಾಯಿತು? ಯಾಕೆ ಹಾಗೆ ಕೇಳ್ತಾ ಇದೆಯಾ? ಯಾಕಂದರೆ ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದೆಯಾ ಅಂದ್ಕೋ, ಅವಳನ್ನು ಸಾಯಿಸಿ ಬಿಡ್ತೀನಿ. ಈ ಎದೆ ಬಡಿತ ಕೇಳೋಕೆ ಇರೋದು ನನಗೆ ಮಾತ್ರ. ಹಾಗೇನೆ ಈ ಕಣ್ಣು ನನ್ನ ಮಾತನ್ನು ಮಾತ್ರ ನೋಡಬೇಕು, ತಿಳಿತಾ? ಏನು? ಶ್, ಬಾಯಿ ಮುಚ್ಚು. ಸೊಳ್ಳೆ ಹೋದರೆ ಕಷ್ಟ ಅಂತ ಜೋರಾಗಿ ನಗ್ತಾಳೆ. ಮತ್ತೆ ಅಳು. ಏನಪ್ಪ ಇದು? ಕುಡಿದರೆ ಈ ಥರ ಎಲ್ಲ ಆಡ್ತಾರ? ಇಂಡೈರೆಕ್ಟಾಗಿ ಪ್ರಪೋಸ್ ಬೇರೆ ಮಾಡ್ತಾಳೆ. ಇವಾಗ ಸಡನ್ ಆಗಿ ಅಳ್ತಾ ಇದ್ದಾಳೆ. ಹೇಗಪ್ಪ ಸಮಾಧಾನ ಮಾಡೋದು? ಏನಾಯ್ತು ಬಂಗಾರ? ಅದು ಅದು ಆವಾಗಲೇ ಸಹಾಯ ಅಂತ ಕೇಳಿದೆ ಅಲ್ವಾ? ಹೌದು, ಮಾಡ್ತೀಯಾ? ಹಾಂ, ಹೇಳು. ಪ್ರಾಮಿಸ್? ಮೊದಲು ಏನು ಅಂತ ಹೇಳು. ಓಕೆ, ಹೋಗಿ ಅವನ ಹೊಡೆದು ಬಾ. ಏನು, ನಾನಾ? ಮತ್ಯಾರು? ನಿಮ್ಮ ತಾತನಾ? ನೋಡು ತಾತ ಗೀತ ಅಂದರೆ ಏನೂ ಇಲ್ಲ. ಸುಮ್ಮನೆ ಕೋಪ ಬರೆಸ್ಬೇಡ. ಸರಿ, ನನ್ನ ಮುದ್ದು ಕಂದ ಬಂಗಾರ, ಹೋಗಿ 4 ಬಾರಿಸು. ನನಗೆ ಏನೇನೋ ಬೈದ ಗೂಬೆ. ಅದೆಲ್ಲ ಸರಿ, ಬರಲ್ಲ, ನಡೆ ಹೋಗೋಣ ಇಲ್ಲಿಂದ ಮೊದಲು. ನೋ, ನೀನು ಒಡೆಯುವವರೆಗೂ ನಾನು ಇಲ್ಲಿಂದ ಬರಲ್ಲ. ಬೇಗ, ಮತ್ತೆ ಅವನು ಹೋದರೆ ಕಷ್ಟ. ಸರಿ, ಯಾರವನು? ಅಲ್ಲೇ ಬ್ಲ್ಯಾಕ್ ಕಲರ್ ಸೂಟಲ್ಲಿ ನಿಂತಿದ್ದಾನೆ ಅಲ್ವಾ, ಆ ನನ್ನ ಮಗ. ಯಾರು ಅವನು? ಅಚ್ಚು ಅಂತ, ನನ್ನ ಎಕ್ಸ್ ಬಾಯ್ ಫ್ರೆಂಡ್. ಅವನ ಜನ್ಮಕ್ಕಿಷ್ಟು. ಸರಿ ತಾಯಿ, ಇಲ್ಲೇ ಇರು, ಬಂದೆ. ಹಲೋ ಸರ್, ಅಲ್ಲಿ ನಿಮ್ಮನ್ನು ಯಾರೋ ಕರೀತಿದ್ದಾರೆ ಎಂದು ವೈಟರು ಅರ್ಜುನ್ ಬಳಿ ಹೇಳಿದಾಗ, ಯಾರು ಎಂದು ಕೇಳಿದಾಗ, ಯಾರು ಅಂತ ಗೊತ್ತಿಲ್ಲ, ನಿಮ್ಮನ್ನು ಅಲ್ಲಿಗೆ ಬರೋಕೆ ಹೇಳ್ತಾ ಇದ್ದಾರೆ. ಸರಿ ಎಂದು ಸ್ವಿಮ್ಮಿಂಗ್ ಪೂಲ್ ಬಳಿ ಬರ್ತಾನೆ. ಹೋ, ಏನೇ ಎಣ್ಣೆ ಎಲ್ಲ ಹಾಕ್ತಾ ಇದ್ದೀಯಾ? ಕಂಪನಿ ಏನಾದರೂ ಬೇಕಿತ್ತಾ? ಹೌದು ಕಣೋ. ಏನೇ ನಾಲಿಗೆ ತುಂಬ ಬಿಡ್ತಾ ಇದ್ದೀಯಾ? ಹೇಗಿದೆ ಮೈಗೆ? ಅವತ್ತು ಮಾಡಿದ್ದು ನೆನಪಿಲ್ಲ ನಿನಗೆ ಅಲ್ವಾ? ನಿನ್ನ ಎಷ್ಟು ನಂಬಿದ್ದೆ, ನನಗೆ ಯಾಕೆ ಮೋಸ ಮಾಡಿದ್ದು? ಅದನ್ನು ಕೇಳೋಕೆ ಕರೆದಿದ್ದ. ನೀನು ಅವತ್ತು ಹೇಳಿದ್ದೆ ಅಲ್ವಾ, ನಿನ್ನಂತಹ ಮಾನಗೆಟ್ಟ ಹೆಣ್ಣನ್ನು ನಾನು ಮದುವೆ ಆಗಬೇಕಾ? ಕೋಪದಿಂದ ಎದ್ದು ಏನಂದೆ ನೀನು? ನನ್ನ ಮುಚ್ಚು ಬಾಯಿ. ಥೂ ನಿನ್ನ.
ತಾಯಿ ಕೂಡ ಹೆಣ್ಣು ಕಣೋ, ಅವಳಿಗೂ ಹೀಗೆ ಮರ್ಯಾದೆ ಕೊಡ್ತೀಯಾ ಅಂತ ಮನಸ್ಸೋ ಈಚೆ ಬಾರಿಸಿ, ನಿನ್ನಂತಹ ಪ್ರಾಣಿ ನಾನು ನನ್ನ ಸ್ನೇಹಿತ ಅಂತ ಅಂದುಕೊಂಡು ಪ್ರೀತಿ ಮಾಡೋ ನಾಟಕ ಹಡಿಯುವಾಗ ನನ್ನ ಗುಣಗಾನ ಮಾಡ್ತೀಯಾ? ನೀನು ಎಷ್ಟು ಸರಿ ಇದ್ದಿ ಅಂತ ನೋಡ್ಕೊ. ಹೋಗಿ ಹೋಗಿ ನಿನ್ನ ಮುಟ್ಟಿದೆ ಕೈ ಚೀಚಿ ಎಂದು ನೆಲಕ್ಕೆ ಬಡಿತಾಳೆ. ನಂದು ನಂದು ಕಂಟ್ರೋಲ್ ಯುವರ್ ಸೆಲ್ಫ್ ಎಂದು ಅಭಿ ಅವಳಿಗೆ ಸಮಾಧಾನ ಮಾಡ್ತಾನೆ. ಅಂತ ನನಗೆ ಗೊತ್ತಿಲ್ಲ ಅಷ್ಟೆ. ಸಾರಿ ಅರ್ಜುನ್, ಐ ಆಮ್ ವೆರಿ ಸಾರಿ. ಪರವಾಗಿಲ್ಲ, ಅವಳು ಹೊಡೆದಿರೋದು ಅಲ್ವಾ, ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಅಷ್ಟೆ. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ, ಬರ್ತೀನಿ ಅಂತ ತನ್ನ ಕಣ್ಣನ್ನು ಒರೆಸಿ ಅಲ್ಲಿಂದ ಹೋದ. ಏನು ಇವನು ಹೀಗೆ ಮಾತಾಡ್ತಾ ಇದ್ದಾನೆ? ಅಯ್ಯೋ, ಏನಾಗ್ತಾ ಇದೆ ಇಲ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ನೋ, ಸಮಥಿಂಗ್ ಇಸ್ ರಾಂಗ್. ಮುಂದೆ ನೋಡೋಣ. ನಾನು ಕೈ ಹೊಡೆದು ಕೈಯಲ್ಲಿ ರಕ್ತ ಒಂದು ಪ್ರಜ್ಞೆ ತಪ್ಪಿ ಬಿದ್ದೆ. ನಂದು ಏಳು ಎಂದು ಕೆನ್ನೆ ತಟ್ಟಿ ಏಳಿಸಲು ಪ್ರಯತ್ನಿಸಿ ಸೋತು, ಇನ್ನು ತಡ ಮಾಡಿದರೆ ತೊಂದರೆ ಎಂದು ಹತ್ತಿರದ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ ರೂಮಿಗೆ ಬರ್ತಾರೆ. ಅವಳನ್ನು ಒಬ್ಬಳನ್ನೇ ಬಿಟ್ಟರೆ ಏನಾದರೂ ತೊಂದರೆ ಆದರೆ ಅಂತ ಅವನು ಅದೇ ರೂಮ್ನಲ್ಲಿ ಸೋಫಾದಲ್ಲಿ ಮಲಗ್ತಾನೆ. ಮಧ್ಯರಾತ್ರಿ ಏನೋ ಶಬ್ದ ಕೇಳಿ ಅಭಿಗೆ ಎಚ್ಚರಿಕೆ ಆಗುತ್ತೆ. ನಂದು ಏನೇನೋ ಕನವರಿಸುವುದನ್ನು ಕೇಳಿ ಹತ್ತಿರ ಬಂದು ನೋಡ್ತಾನೆ. ನಿನ್ನಿಂದ 1 ವರ್ಷ ಕತ್ತಲೆ ಕೋಣೆಯಲ್ಲಿ ಕಳೆದೆ ಗೊತ್ತಾ ನಿನಗೆ? ಛೆ, ಹೋಗಿ ಹೋಗಿ ನಿನ್ನಂತಹ ವ್ಯಕ್ತಿ ಜೊತೆ ಸ್ನೇಹ ಮಾಡಿದೆ, ಪ್ರೀತಿ ಅಂತ ಹೇಳಿ ಮೋಸ ಮಾಡಿದೆ. ಅವಾಗಲೂ ನನಗೆ ಬೇಸರ ಆಗಿಲ್ಲ ಕಣೋ, ಆದರೆ ನೀನು ನನ್ನ ನಡತೆಗೆಟ್ಟೋಳು ಅಂದಿಯಲ್ಲ, ಅದಕ್ಕೆ ಕಣೋ ಬೇಸರ ಆದದ್ದು. ಪರವಾಗಿಲ್ಲ ಕಣೋ, ಇನ್ನು ನಾನು ನಿನ್ನ ಕಣ್ಣಿಗೆ ಬೀಳಲ್ಲ. ದೂರ, ತುಂಬ ದೂರ ಹೋಗ್ತೀನಿ ನನ್ನ ಡಾರ್ಲಿಂಗ್ನ ಕರೆದುಕೊಂಡು. ಪಾಪ, ಅವಳಿಗೆ ಗೊತ್ತೇ ಇಲ್ಲ ನಾನು ನನ್ನ ಕತ್ತಲೆ ಕೋಣೆಯಲ್ಲಿ ಕಳೆದ ನೆನಪು ನನಗೆ ಗೊತ್ತಿದೆ ಅಂತ. ಪಾಪಚ್ಚಿ ಅವಳು. ನನಗೋಸ್ಕರ ಅಲ್ಲದಿದ್ದರೂ ಅವಳಿಗೋಸ್ಕರ ಬದುಕಬೇಕು ಅಷ್ಟೆ. ಯಾರು ಬೇಡ, ಯಾರು ಆ ಕರುಣೆ ಕೂಡ ಬೇಡ, ಸ್ನೇಹ ಸಹ ಬೇಡ, ಪ್ರೀತಿಯಂತೂ ದೂರದ ಮಾತು. ಹೋಗ್ತಿದ್ದೆ ಕಣೋ, ಈ ಪ್ರಪಂಚ ಬಿಟ್ಟು ಏನು ಮಾಡಲಿ ಡಾರ್ಲಿಂಗ್, ನನ್ನ ಬಿಟ್ಟರೆ ಯಾರೂ ಇಲ್ಲ. ಒಮ್ಮೆ ಯಮಲೋಕದ ಬಾಗಿಲು ತಟ್ಟಿ ಬಂದಿದ್ದೆ, ಇನ್ನೊಮ್ಮೆ ಹೋಗ್ತೀನಿ ನನ್ನ ಡಾರ್ಲಿಂಗ್ ಜೊತೆ. ಥೂ, ನಿಮ್ಮ ಗಂಡಸರ ಜನ್ಮಕ್ಕಿಷ್ಟು. ಹಾಗೆ ಮತ್ತೆ ನಿದ್ರೆಗೆ ಜಾರಿದೆ. ಎಷ್ಟು ನೋವು ಅನುಭವಿಸಿದೆ ಹುಡುಗಿ, ಪಾಪ. ಮಾಡದೆ ತಪ್ಪಿಗೆ ಶಿಕ್ಷೆ ಇಲ್ಲ ಕಣೆ. ನಿನ್ನ ಬಿಟ್ಟು ಕೂಡ ಮಾತೇ ಇಲ್ಲ. ಇನ್ನು ನೀನು ಸಂತೋಷವಾಗಿ ಇರಬೇಕು ಅಂತ ನಾನು ನಿನ್ನ ಬಿಟ್ಟು ದೂರ ಇದ್ದದ್ದು. ಇವಾಗ ನೀನು ಪಟ್ಟ ನೋವು ಇನ್ನು ಯಾವತ್ತೂ ನೀನು ನೋವು ತಿನ್ನಬಾರದು. ನನಗೋಸ್ಕರ, ನನ್ನ ಪ್ರೀತಿಗೋಸ್ಕರ ನೀನು ಬಾಳಬೇಕು. ನಿನ್ನ ಈ ಸಲ ನಾನು ಉಳಿಸಿಕೊಳ್ಳಬೇಕು. ನೀನು ನನ್ನವಳು. ಅವಳ ಯೋಚನೆಯಲ್ಲೇ ಅವಳ ಕೈಯ ಬಳಿ ತನ್ನ ತಲೆ ಇಟ್ಟು ಹಾಗೆ ನಿದ್ರೆಗೆ ಜಾರುತ್ತಾನೆ ಅಭಿ. ಬೆಳಗ್ಗೆ ನನಗೆ ಬೇಗ ಎಚ್ಚರಿಕೆ ಆಯಿತು. ತಲೆ ತುಂಬ ನೋಯುತ್ತಿತ್ತು, ಕಣ್ಣು ಕೂಡ ನೋವು, ತಲೆ ಭಾರ. ನಿನ್ನೆ ಏನಾಯಿತು? ಅವನೇ ಸಿಕ್ಕಿದ. ಛೆ, ಆಮೇಲೆ ವಿಸ್ಕಿ ಬಾಟಲ್ ಹಿಡಿದು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದೆ. ಆಮೇಲೆ ಏನಾಯಿತು ಅಂತ ನನ್ನ ನೆನಪಿಗೆ ಬರ್ತಾ ಇಲ್ಲ. ಹೌದು, ಇವಾಗ ಎಲ್ಲಿದ್ದೇನೆ? ಸುತ್ತಮುತ್ತ ನೋಡುವಾಗ ಅರಿವಾದದ್ದು ನಾನು ಹೋಟೆಲ್ ರೂಮ್ನಲ್ಲಿ ಇದ್ದೇನೆ ಎಂದು. ಭಾರ ಆಗ್ತಾ ಇದೆ, ಎದ್ದೇಳೋಕೆ ಆಗ್ತಾ ಇಲ್ಲ ಅಲ್ವಾ ಎಂದು ನೋಡುವಾಗ, ಅರೆ ಇವರೇನು ಇಲ್ಲಿ ಸಣ್ಣ ಪಾಪು ಥರ ಮಲಗಿರೋದು ನೋಡು, ಕೋಪಿಷ್ಟ ಎಂದು ಹೇಳುವಾಗ ತುಟಿಯಲ್ಲಿ ಮಂದಹಾಸ ಮೂಡಿತು. ಇದೆಂಥ ಭಾವನೆ ನನಗೆ ಇವರ ಮೇಲೆ ಮೂಡುತ್ತಿದೆ ಅನ್ನೋದು ತಿಳಿತಾ ಇಲ್ಲ. ಮೊದಲು ಸಹ ಇಂತಹ ಅನುಭೂತಿ. ಏನಿದು ಪ್ರೀತಿ? ಬೇಡ, ಪ್ರೀತಿಗೆ ಹರಳಲ್ಲ ನಾನು. ಒಂದು ಬಾರಿ ಆದ ಅಚಾತುರ್ಯವೇ ಸಾಕು. ಅದರಿಂದ ಹೊರಗೆ ಬರಲು ಇನ್ನೂ ಆಗಿಲ್ಲ. ನನಗೆ 3 ವರ್ಷ ಆಯಿತು, ಆದರೂ ನೆನಪುಗಳು ಸುಡುತ್ತಿದೆ. ಇನ್ನು ನೆನಪುಗಳಲ್ಲಿ ಮುಳುಗಿದಳು ಮುದ್ದು ಹುಡುಗಿ. ಅವನಿಗೆ ಎಚ್ಚರಿಕೆ ಆದದ್ದು ಅವಳಿಗೆ ತಿಳಿದು ಅವಳು ಕಣ್ಣು ಮುಚ್ಚಿ ಮಲಗಿದಂತೆ ನಟಿಸಿದಳು. ಅವನು ಎದ್ದು ಫ್ರೆಶ್ ಆಗಲು ಬಚ್ಚಲು ಮನೆಗೆ ಹೋದದ್ದೇ ತಡ. ಅವಳು ಎದ್ದು ಕುಳಿತಳು. ಅಲ್ಲ, ಇವನೇನು ನನ್ನ ರೂಮಲ್ಲಿ ಇದ್ದ? ರಾತ್ರಿ ಪೂರ್ತಿ ಇಲ್ಲೇ ಇದ್ನಾ? ಹೌದು, ಮೈ ಸ್ವಲ್ಪ ಬಿಸಿ ಇದೆ. ಅಮ್ಮ, ಕೈ ನೋವು. ಏನಾಯಿತು ನನ್ನ ಕೈಗೆ? ನೆನ್ನೆ ಏನಾಯಿತು ಎಂದು ತುಂಬ ಯೋಚಿಸಿ ಕೊನೆಗೂ ನೆನಪು ಬಂತು. ಛೆ, ನಾನೇ ಕೈಗೆ ಏಟು ಮಾಡಿಕೊಂಡೆ. ಅಯ್ಯೋ ಕರ್ಮ. ಇದನ್ನು ಇನ್ನು ಡಾರ್ಲಿಂಗ್ ನೋಡಿದರೆ ಅಲ್ಲಿಗೆ ನನ್ನ ಕರ್ಮ. ದೇವಾ, ನನ್ನ ಮೇಲೆ ಸಿಟ್ಟು, ಸ್ವಲ್ಪ ದಯೆ ತೋರಬಾರದಾ? ಅಯ್ಯೋ ಕರ್ಮವೇ. ಮೇಡಮ್, ಅವರಿಗೆ ಎಚ್ಚರಿಕೆ ಆಯಿತೋ? ಏನು ಗಾಢವಾಗಿ ಯೋಚಿಸೋ ಥರ ಅನಿಸುತ್ತೆ. ಯಾಕೆ, ಏನಾಯಿತು? ಏನಾದರೂ ತೊಂದರೆನಾ? ಕೈ ನೋವು ಹೇಗಿದೆ? ಅದು ನೆನ್ನೆ ಏನಾಯಿತು? ಯಾಕೆ ನೆನಪಿಲ್ವಾ? ಇಲ್ಲ, ಏನೂ ನೆನಪಿಗೆ ಬರ್ತಾ ಇಲ್ಲ. ತಲೆಯೆಲ್ಲ ತುಂಬ ಸಿಡೀತಿದೆ. ಏನಾದರೂ ಹೇಳಿದ್ದ ನಿಮಗೆ? ನಾನು ಕೈ ಕೂಡ ನೋವಿದೆ. ಹೌದಾ, ನೆನಪಿಲ್ಲ ನಿನಗೆ? ಒಳ್ಳೆಯದು ಬಿಡು, ಅಂಥದ್ದೇನೂ ಇಲ್ಲ. ಆದರೂ ಏನು ಆದರೂ ಅಂತ ರಾಗ ಎಳೆದು ಹೇಳ್ತಿದ್ದೀಯಾ? ಏನಾಯಿತು ನಿಜ ಹೇಳು ಎಂದು ಕೋಪ ಮಿಶ್ರಿತ ಭಯದಲ್ಲಿ ಕೇಳಿದಳು. ಅವಳಿಗೆ ಏನು ಹೇಳಿದೆ ಎಂದು ನೆನಪಿಲ್ಲ. ಅರ್ಜುನ್ ಬೇರೆ ಬಂದಿದ್ದ. ಇವನ ಬಳಿ ಏನಾದರೂ ಹೇಳಿದ್ನಾ? ನಾನು ಅಜ್ಜು ವಿಚಾರ? ಛೆ, ಅಯ್ಯೋ
ತಲೆಯೆಲ್ಲ ಸಿಡೀತಿದೆ. ನನಗೆ ಯಾಕೆ ಕುಡಿಬೇಕಿತ್ತು ನಾನು? ಅಪ್ಪ ರಾಯರೇ, ಯಾಕೆ ಹೀಗೆ ಮಾಡ್ತೀರಾ ಎಂದು ಮನದಲ್ಲೇ ಕೈ ಮುಗಿದು ಮೇಲೆ ನೋಡಿ ಹೇಳಿದಾಗ, ಏನೇ ಮೇಲೆ ನೋಡ್ತಾ ಇದ್ದೀಯಾ? ನನಗೆ ಶಾಪ ಆಗ್ತಾ ಇದ್ದೀಯಾ? ನಾನೇನು ಮಾಡಿಲ್ಲ, ನೀನು ಏನು ಮಾಡಿಲ್ಲ. ಓಕೆ, ಮತ್ತೆ ಕೈಗೆ ಗಾಯ ಮಾಡಿದ್ದು ನೀನೇ. ಯಾಕೆ ಅಂತ ನಿನಗೆ ಗೊತ್ತಿರಬೇಕು, ನನಗೆ ಗೊತ್ತಿಲ್ಲ. ನಾನು ಬಂದಾಗ ನೀನು ಬಿದ್ದಿದ್ದೆ, ಅದಕ್ಕೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಕೈಗೆ ಫಸ್ಟ್ ಏಡ್ ಮಾಡಿಸಿ ಕರೆದುಕೊಂಡು ಬಂದೆ ಅಷ್ಟೆ. ಏನಾಯಿತು ಇವಳಿಗೆ? ಸಡನ್ನಾಗಿ ಯಾವುದೋ ಲೋಕದಲ್ಲಿ ಮುಳುಗಿ ಹೋಗುತ್ತಾಳೆ. ಅಯ್ಯೋ, ಇವಳನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅವನು ಅವನದೇ ಆಲೋಚನೆಯಲ್ಲಿ ಮುಳುಗಿದ್ದ. ಇವಳಿಗೆ ಎಚ್ಚರಿಕೆ ಆಗಿ ಅವನ ಮುಖ ನೋಡ್ತಾಳೆ. ಇವನಿಗೆ ಏನಾಯಿತು? ಇವಾಗಷ್ಟೇ ಚೆನ್ನಾಗಿದ್ದ. ಹೋಯ್ ಹಲೋ ಎಂದು ಕೈ ಆಡಿಸಿದಾಗ ಅವನ ಮುಖದ ಎದುರು ಅವಳು ಏನು ಎಂದು ಹುಬ್ಬು ಹಾರಿಸಿ ಕೇಳಿದ. ಏನೂ ಇಲ್ಲ ಎನ್ನುವಂತೆ ಅಡ್ಡಡ್ಡ ತಲೆ ಆಡಿಸಿದಳು. ಓಕೆ, ನೀವು ರೆಸ್ಟ್ ಮಾಡಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಎಲ್ಲಿಗೆ? ನಾನು ಕೂಡ ಬರ್ತೀನಿ. ಕೈ ನೋವು ಇಟ್ಕೊಂಡು ತಲೆ ಬೇರೆ ಸಿಡಿತಿದೆ ಅಂತೀರ? ಬೇಡ, ಬರೋದು ಇಲ್ಲೇ ರೆಸ್ಟ್ ಮಾಡಿ ಅಷ್ಟೇ. ಇಲ್ಲ, ನೋವಿದೆ, ಬಟ್ ಐ ಕ್ಯಾನ್ ಮ್ಯಾನೇಜ್. ಓಕೆ, ನಿಮ್ಮಿಷ್ಟ. ತಗೊಳ್ಳಿ, ಇದನ್ನು ಕುಡೀರಿ. ಏನಿದು? ಮಜ್ಜಿಗೆ ಕುಡೀರಿ, ಎಲ್ಲ ಒಮ್ಮೆಲೆ ಹೊರಗೆ ಬರುತ್ತೆ, ತಗೋ. ಎಂದು ಅವನ ಕೈಯಿಂದ ತೆಗೆದು ಕುಡಿದಳು. ಮತ್ತೆ ಇಬ್ಬರು ಫ್ರೆಶ್ ಆಗಿ ತಿಂಡಿ ಮಾಡಿ ಅಲ್ಲಿಂದ ನೇರವಾಗಿ ಹೋದದ್ದು 7 ಸ್ಟಾರ್ ಹೋಟೆಲ್ಗೆ. ನಂದು ಎಂದು ಯಾರು ಕೂಗಿದ ಹಾಗೆ ಕೇಳಿ ಹಿಂದೆ ತಿರುಗಿ ನೋಡಿದಳು. ಆಶ್ಚರ್ಯ, ಗಾಬರಿ. ಕರೆದ ವ್ಯಕ್ತಿಯನ್ನು ನೋಡಿ, ಹೇ ನಂದು, ಹೇಗಿದ್ದೀಯಾ? ಎಷ್ಟು ದಿನ ಆಯಿತು ನಿನ್ನ ನೋಡಿ. ತುಂಬ ಹಿಡಿದು ಹೋಗಿದ್ದೀಯಾ ಕಣೆ. ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯಾ ಚಾರ್ವಿ? ಅದು ನೀನೇನಿಲ್ಲಿ? ನಾನು ಸೂಪರ್ ಕಣೆ. ನಾನು ನನ್ನ ಫಿಯಾನ್ಸಿ ಜೊತೆ ಬಂದದ್ದು. ನನಗೆ ಮದುವೆ ಫಿಕ್ಸ್ ಆಗಿದೆ ಕಣೆ. ಕಂಗ್ರ್ಯಾಚುಲೇಷನ್ಸ್ ಡಿಯರ್ ಎಂದು ಅಪ್ಪಿದಳು. ಥ್ಯಾಂಕ್ಸ್ ಕಣೆ. ನಿನಗೆ ಇನ್ವಿಟೇಷನ್ ಕೊಡೋಕೆ ಹಳೆ ಮನೆ ಹತ್ರ ಹೋದೆ, ಅಲ್ಲಿ ಬೀಗ ಹಾಕಿದ್ರು. ಫ್ರೆಂಡ್ಸ್ ಜೊತೆ ಕೇಳಿದೆ, ಗೊತ್ತಿಲ್ಲ ಅಂದರು. ಅದು ನಾವೀಗ ಬೇರೆ ಕಡೆ ಇರೋದು. ಸರಿ ಬಾ, ಒಳಗೆ ಹೋಗಿ ಮಾತನಾಡೋಣ ಎಂದು ಅವಳನ್ನು ಹೋಟೆಲ್ಗೆ ಕರೆದುಕೊಂಡು ಹೋಗಿ ಇಬ್ಬರಿಗೂ ಜ್ಯೂಸ್ ಆರ್ಡರ್ ಮಾಡಿದಳು. ಪಾಪ ನಮ್ಮ ನಂದುಗೆ ಅಭಿದು ನೆನಪೇ ಇಲ್ಲ. ಅವನು ಅವಳ ಹಿಂದೆ ಚೇರ್ ಮೇಲೆ ಕೂತಿದ್ದ. ಅವನಿಗೆ ಚಾರ್ವಿನ ನೋಡಿದ ನೆನಪು. ಅದಕ್ಕೆ ಅವರು ಬರುವ ಮೊದಲು ಅವನು ಒಳಗೆ ಹೋಗಿದ್ದ. ಯಾಕೆ ತುಂಬ ಸರಗೋಗಿದ್ಯಾ? ಏನಿಲ್ಲ ಕಣೆ, ಹೀಗೆ. ಅಚ್ಚು ಸಿಕ್ಕಿ ಎಲ್ಲ ಹೇಳ್ದ ಕಣೆ. ತುಂಬ ಬೇಜಾರಾಯಿತು ಕಣೆ ಕೇಳಿ. ನಂದು ಕೈ ಹಿಡಿದು ಸಾರಿ ಕಣೆ. ಅಷ್ಟೆಲ್ಲ ಆದರೂ ನನ್ನಿಂದ ಏನು ಮಾಡೋಕ್ಕೆ ಆಗಲಿಲ್ಲ. ರಿಯಲಿ ಸಾರಿ ನಂದು. ಬಿಡು, ಪರವಾಗಿಲ್ಲ. ನನ್ನ ಹಣೆ ಬರಹ ಚೆನ್ನಾಗಿಲ್ಲ ಅಷ್ಟೆ. ಆದರೆ ನಾನು ಯಾವತ್ತೂ ಅವನನ್ನು ಬಯಸಿಲ್ಲ ಕಣೆ. ಇದು ಸತ್ಯ. ವಾಟ್ ಅಂದರೆ ನೀನು ಅವನ ಪ್ರೀತಿ ಮಾಡಿಲ್ವಾ? ಇಲ್ಲ ಕಣೆ, ಇಲ್ಲ, ಮಾಡಿಲ್ಲ. ನನಗೆ ಅವನು ಒಬ್ಬ ಒಳ್ಳೆ ಗೆಳೆಯ ಅಷ್ಟೆ. ಅವನು ಪ್ರೀತಿಸ್ತೀನಿ ಅಂದಾಗ ಹೇಳಿದ್ದೆ ನಾನು, ನನಗೆ ಆ ತರಹ ಭಾವನೆಗಳು ಇಲ್ಲ ಅಂತ. ಆದರೆ ಅವನು ಬಲವಂತ ಮಾಡಿದ್ದಕ್ಕೆ ನಾನು ಓಕೆ ಅಂದೆ. ಮತ್ತೆ ಅವನು ನನ್ನ ಗೆಳೆಯ, ನನಗೆ ಎಲ್ಲ ಗೊತ್ತು, ಅದಕ್ಕೆ ಸರಿ ಅಂತ ಹೇಳಿತು. ನನಗೆ ಅವನ ಮೇಲೆ ಯಾವುದೇ ತರಹದ ಭಾವನೆಗಳು ಇರಲಿಲ್ಲ. ಅವನ ಆಸ್ತಿಯ ಮೇಲೆ ಯಾವತ್ತೂ ಕಣ್ಣು ಹಾಕಿಲ್ಲ. ಆದರೆ ನನಗೆ ಸಿಕ್ಕ ಪಟ್ಟ ಏನು ನಾನು ಎಂದು ಜೋರಾಗಿ ಅಳಲು ಶುರು ಹಚ್ಚಿದ್ಲು. ಗೊತ್ತಾಯ್ತು ನಂದು, ಇದರಲ್ಲಿ ನಿನ್ನ ತಪ್ಪಿಲ್ಲ. ಯಾರು ಏನೇ ಹೇಳಿದರೂ ನಾನು ನಿನ್ನ ನಂಬುತ್ತೀನಿ ಕಣೆ. ಅಳ್ಬೇಡ ಪ್ಲೀಸ್. ನಂದುಮ್ಮ, ಮೊದಲು ಹೋಗಿ ಮುಖ ತೊಳೆದು ಬಾ. ಸರಿ, ಬಂದೇ ಇರು. ನಂದು, ನಿನ್ನತ್ರ ಒಂದು ವಿಷಯ ಹೇಳಬೇಕಿತ್ತು, ಅರ್ಜುನ್ ಕುರಿತು. ಇಲ್ಲ ಚಾರ್ವಿ, ಬೇಡ. ಏನು ಕೇಳೋದು ನಾನು ತಯಾರಿಲ್ಲ. ಪ್ಲೀಸ್ ನಂದು, ಹಾಗೆ ಹೇಳಬೇಡ ಪ್ಲೀಸ್. ನಾನು ಹೇಳೋ ಮಾತು ಒಂದು ಸಲ ಕೇಳು ಸಾಕು. ಸರಿ, ಕೊನೆ ಬಾರಿ ಮತ್ತೆ ಅವನ ವಿಷಯ ತೆಗೆದ್ರೆ ನಾನು ನಿನ್ನ ಜೊತೆ ಮಾತಾಡಲ್ಲ. ಸರಿ. ನಿನ್ನೆ ರಾತ್ರಿ ಅಚ್ಚು ಕಾಲ್ ಮಾಡಿದ್ದ. ತುಂಬ ಖುಷಿಯಲ್ಲಿ ಇದ್ದ. ಯಾಕೆ ಅಂತ ಕೇಳಿದೆ. ನಿನ್ನೆ ನೋಡಿದೆ ಅಂದ, ನಿನ್ನ ಕೈಯಿಂದ ಪೆಟ್ಟು ತಿಂದೆ ಅಂದ. ನನಗೆ ಅವನು ಏನು ಹೇಳ್ತಿದ್ದಾನೆ ಅಂತ ಅರ್ಥ ಆಗಿಲ್ಲ. ಸರಿಯಾಗಿ ಬಿಡಿಸಿ ಹೇಳು ಅಂತ ಎಲ್ಲ ಹೇಳಿದೆ. ನಿನ್ನೆ ಬೈದೆ, ಅದಕ್ಕೆ ಅವಳು ಕೆನ್ನೆಗೆ ಬಾರಿಸಿದಳು. ನಾನು ಅವನಿಗೆ ಹೊಡೆದಿದ್ದು ನಿನ್ನೆ. ಅಯ್ಯೋ, ಇವಳೇನು ಹೇಳ್ತಾ ಇದ್ದಾಳೆ? ನಾನೇ ನನ್ನ ಕೈಗೆ ಗಾಯ ಮಾಡಿಕೊಂಡಿದ್ದು. ಅದು ನೆನಪಿದೆ ಅಚ್ಚುಗೆ. ನಾನು ಹೊಡೆದೆ ಅಂದ್ಲು. ಏನು ಹೇಳ್ತಾ ಇದ್ದಾಳೆ ಇವಳು? ನನ್ನ ತಲೆ ಕೆಟ್ಟು ಹೋಗಿದೆ. ಯಾರನ್ನ ಕೇಳಿ? ಅವನಿಗೆ ಗೊತ್ತು ಅನಿಸುತ್ತೆ. ಅವನೇ ಕರೆಕ್ಟ್. ಫಸ್ಟ್ ಇವಳು ಏನು ಹೇಳ್ತಾಳೆ ನೋಡೋಣ, ಮತ್ತೆ ಅವನ ಜೊತೆ ಮಾತು. ಹೌದು, ನೀನೇ ಕಣೆ. ಯಾಕೆ ನೆನಪಿಲ್ವ ನಿನಗೆ? ನೆನಪಿದೆ, ಅದು ಟೆನ್ಷನ್ನಲ್ಲಿ ಮರೆತೋಯ್ತು. ಕೆಲಸ ಜಾಸ್ತಿ ಅಲ್ವಾ ಅದಕ್ಕೆ. ಮತ್ತೆ ಅಚ್ಚು ನಿನ್ನ ಇಷ್ಟಪಟ್ಟಿದ್ದು ನಿಜ. ಹಾಗೇನೆ ನಿನ್ನ ಮದುವೆ ಆಗಬೇಕು ಅಂತ ಹೇಳಿದ್ದು ನಿಜ. ಅವನು ಅವನ ಅಪ್ಪ ಅಮ್ಮನ ಜೊತೆ ಹೇಳಿದ ಕೂಡ. ಆದರೆ ಅವನು ನಿನ್ನ ಮದುವೆ ಆದರೆ ಅವರು ಸೂಸೈಡ್ ಮಾಡ್ಕೊಳ್ತೇವೆ ಅಂದ್ರಂತೆ. ಅದಕ್ಕೆ ಅವನು ನಿನ್ನ ಬಿಟ್ಟದ್ದು. ಅಷ್ಟೇ ಅಲ್ಲ, ನಿನ್ನನ್ನು ಎಲ್ಲರ ಮುಂದೆ ಅವಮಾನ ಮಾಡಬೇಕು. ಆವಾಗ ಅವರು ನಿನ್ನ ನಂಬ್ತೀನಿ ಅಂತ ಹೇಳಿದ್ದಕ್ಕೆ ಅವನು ನಿನ್ನ ಜೊತೆ ಹಾಗೆ ನಡೆದುಕೊಂಡ. ನಿನ್ನೆ ಕೂಡ ಪಾರ್ಟಿಯಲ್ಲಿ ಅವನು ಅಪ್ಪ ಅಮ್ಮ ಹೆಂಡತಿ ಇದ್ದರು. ಅದಕ್ಕೆ ನಿನ್ನ ಜೊತೆ ಆ ತರಹ ಹೊರಟಾಗಿ ಮಾತನಾಡಿದ್ದು.
ಗೊತ್ತು ಚಾರ್ವಿ, ನೆನ್ನೆ ಅವನ ಕಣ್ಣಲ್ಲಿ ನನಗೋಸ್ಕರ ಇದ್ದ ಪ್ರೀತಿ ಕಾಳಜಿ ಮೊದಲು ನೋಡಿದ್ದೆ ಅಲ್ವಾ. ನಮ್ಮ ಪರಿಚಯ ಆದಾಗ ಸೇಮ್ ಫೀಲಿಂಗ್ಸ್ ನೋಡಿದೆ. ಆವಾಗಲೇ ತಿಳಿದು ನನಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಅದಕ್ಕೆ ಅವನ ಜೊತೆ ಮಾತನಾಡದೆ ಸುಮ್ಮನೆ ಓದಿದ್ದು. ಪರವಾಗಿಲ್ಲ ಕಣೆ, ನನ್ನ ಹಣೆ ಬರಹವನ್ನು ಯಾರು ಬದಲಾಯಿಸಲು ಸಾಧ್ಯವಿಲ್ಲ ಅಲ್ವಾ. ಅವನು ಒಂದು ಸಂದರ್ಭ ಅಷ್ಟೇ ಬಿಡು, ನೊಂದ್ಕೊಂಬೇಡ ನಂದು. ನೀನು ಹೇಳಿದ್ದು ನಿಜ. ಏನು ಮಾಡೋದು ಹೇಳು, ಅವನ ಆಟ ಬಲ್ಲವರು ಯಾರು ಇದ್ದಾರೆ ಅಲ್ವಾ. ಆದರೆ ಜೀವನ ಮುಗಿಲಿಲ್ಲ ನಂದು, ಮುಂದೆ ಹೋಗಲೇಬೇಕು ಅಲ್ವಾ. ಮತ್ತೆ ಮತ್ತೆ ಏನು ಹೇಳು ಚಾರ್ವಿ, ಯಾಕೆ ಸಂಕೋಚ? ನಂದು ಕೇಳಿದ್ದಕ್ಕೆ ಬೇಜಾರು ಮಾಡ್ಕೊಬೇಡ. ಇಲ್ಲ ಹೇಳು, ಇನ್ನೂ ಏನೋ ಹೇಳೋಕೆ ಇದೆ ಅಲ್ವಾ. ಕೇಳೋದ ಬೇಕಾ ಬೇಡವಾ ಅಂತ ಯೋಚನೆ ಅಷ್ಟೆ. ಕೇಳು ಚಾರ್ವಿ, ಯಾಕೆ ಭಯ? ನಾನು ಏನು ಮಾಡ್ಕೊಳ್ಳೋದಿಲ್ಲ. ಸತ್ಯ ಅಲ್ವಾ, ಒಮ್ಮೆ ನೀನು ಸಾವಿನ ಅಂಚಿಂದ ಬದುಕಿ ಬಂದದ್ದೇ ಹೆಚ್ಚು. ಅದು ಅಲ್ಲದೆ 1 ವರ್ಷ ಕತ್ತಲೆ ಕೋಣೆಯಲ್ಲಿ ಇದ್ದೆ ಅಂತ ಕೇಳಲ್ಪಟ್ಟೆ. ಹೌದು ಇದ್ದೆ. ನರಕ ಏನು ಅನ್ನೋದು ನೋಡಿದೆ. ನನ್ನ ಡಾರ್ಲಿಂಗ್ಗೋಸ್ಕರ ಬದುಕಿ ಬಂದೆ. ಅವಳಿಗೋಸ್ಕರ ಈ ಜೀವ ಇನ್ನೂ ಉಳಿದಿದೆ ಚಾರ್ವಿ. ಇಲ್ಲ ಅಂದರೆ ಯಾವತ್ತೂ ಸಾಯ್ತಿದೆ ಕಣೆ. ತನ್ನ ಕೈಯಿಂದ ಅವಳ ಬಾಯಿ ಮುಚ್ಚಿ ಬಿಡ್ತು ಅನ್ನು ನಂದು. ನಿನ್ನ ಬಾಯಿಂದ ಇಂತಹ ಮಾತು ಯಾವತ್ತೂ ಹೇಳಬೇಡ. ನೀನು ಬಾಳಿ ಬದುಕಿ ತೋರಿಸಬೇಕು. ಯಾವತ್ತೂ ಅಂಥ ಮಾತು ಬರಬಾರ್ದು ಇನ್ನು ಮುಂದೆ. ಇರೋದು ಒಂದೇ ಜೀವನ, ಒಂದೇ ಜೀವ. ಯಮ ಬಂದು ಕರೆಯೋವರೆಗೂ ಕಾಯಿ ಅಷ್ಟೆ. ನೀನಾಗಿ ಸಾಯೋಕ್ಕೆ ಹೋಗಬೇಡ. ಪ್ರಾಮಿಸ್ ಮಾಡು. ಇನ್ನು ಯಾವತ್ತೂ ಎಂತಹ ಸಂದರ್ಭ ಎದುರಾದರೂ ನೀನು ಏನು ಕೆಟ್ಟ ನಿರ್ಧಾರ ಮಾಡಲ್ಲ ಅಂತ. ಇದೆಲ್ಲ ಬೇಕಾ ಹೇಳು? ಬೇಕು. ನೀನು ಪ್ರಾಮಿಸ್ ಮಾಡು ಅಷ್ಟೆ. ಓಕೆ ಪ್ರಾಮಿಸ್, ಸರಿನಾ? ಓಕೆ. ಹೌದು, ಆಂಟಿ ಹೇಗಿದ್ದಾರೆ? ಅವರನ್ನು ಕೇಳಿದೆ ಅಂತ ಹೇಳು. ಹಾಗೇನೆ ನನ್ನ ಮದುವೆಗೆ ಬರೋದು ಮರಿಬೇಡ. ನನ್ನ ಅಮ್ಮ ಚೆನ್ನಾಗಿದ್ದಾರೆ. ಹೇಳ್ತೀನಿ. ಸರಿ, ಖಂಡಿತ ಬರ್ತೀನಿ. ಆದರೆ ಒಂದು ಕಂಡೀಷನ್ ಇದೆ. ಏನೇ ಅದು ನಿನ್ನ ಕಂಡೀಷನ್? ಇನ್ವಿಟೇಷನ್ ಮನೆಗೆ ಬಂದು ಕೊಟ್ಟರೆ ಮಾತ್ರ ಬರುವುದು, ಇಲ್ಲ ಅಂದರೆ ಇಲ್ಲ. ಅಷ್ಟೇನಾ? ಸರಿ, ನಿನ್ನ ಅಡ್ರೆಸ್ ಕೊಡು ಮೊದಲು. ಸರಿ ತಗೋ. ಹಾಗೇನೆ ಅದರಲ್ಲಿ ನನ್ನ ಫೋನ್ ನಂಬರ್ ಕೂಡ ಇದೆ. ದಾರಿ ಗೊತ್ತಿಲ್ಲ ಅಂದರೆ ಕಾಲ್ ಮಾಡು. ಓಕೆ? ಸರಿ ಕಣೆ, ನನಗೆ ಸ್ವಲ್ಪ ಅರ್ಜೆಂಟ್ ಹೋಗಬೇಕು. ಅವರಿಂದ ಕಾಲ್ ಬರ್ತಾ ಇದೆ. ಸಾರಿ, ಮತ್ತೊಮ್ಮೆ ಸಿಗೋಣ ಸರಿನಾ? ಪರವಾಗಿಲ್ಲ, ಅದಕ್ಕೆಲ್ಲ ಸಾರಿ ಯಾಕೆ? ಸರಿ ಹೊರಡು. ತುಂಬ ಸಮಯದ ಬಳಿಕ ಸಿಕ್ಕಿದ್ದು ತುಂಬ ಖುಷಿ ಆಯಿತು ಕಣೆ. ಬಾಯ್ ಡಿಯರ್. ಬಾಯ್ ಡಿಯರ್, ಟೇಕ್ ಕೇರ್. ಬಾಯ್. ನೀನು ಯಾವತ್ತೂ ಬದಲಾಗಲ್ಲ ಅಲ್ವಾ? ನೋವ್ವೆ. ಇವಳು ಚಾರ್ವಿ ಗೊತ್ತಾ? ಹೌದೌದು, ಬಾಯ್ ಅಂತ ತಬ್ಬಿಕೊಂಡು ಇಬ್ಬರು ಅವರವರ ದಾರಿ ಹಿಡಿದರು. ಅಯ್ಯೋ ರಾಯ್ರೆ, ಎಂತಹ ಕೆಲಸ ಆಯಿತು. ನಮ್ಮ ಬಾಸಿಯಲ್ಲಿ ಇವಳು ಸಿಕ್ಕ ಖುಷಿಯಲ್ಲಿ ಅವರನ್ನು ಮರೆತು ಬಿಟ್ಟೆ ನಾನು. ಇವಾಗ ಖಂಡಿತ ಮಂಗಳಾರತಿ. ಇದು ನನಗೆ ಬೇಕಿತ್ತ ಇದು? ಯಾವಾಗಲೂ ಏನಾದರೂ ಮಾಡೋದು, ಅವರಿಂದ ಬೈಗುಳ ತಿನ್ನೋದು, ಇದೇ ಆಯಿತು. ಇನ್ನೆರಡು ತಿಂಗಳು ಕಳೆದರೆ ನಾನು ಅವರ ಕಂಪನಿಗೆ ಜಾಯಿನ್ ಆಗಿ 1 ವರ್ಷ ಆಗುತ್ತೆ. ಆದರೂ ಬೈಗುಳ ತಪ್ಪಿಲ್ಲ. ಇವಾಗ ಎಲ್ಲಿ ಅಂತ ಹುಡ್ಕೋದು ನಾನು? ಅದಕ್ಕೆ ಯಾಕೆ ಚಿಂತೆ? ಮಂಕೆ ಫೋನ್ ಇಲ್ವಾ? ನಿನ್ನ ಹತ್ರ ಕಾಲ್ ಮಾಡಿ ಕೇಳು. ಇದನ್ನು ನಾನೇ ಹೇಳ್ಕೊಡ್ಬೇಕಾ ನಿನಗೆ ಅಲ್ವಾ ಅಂತ ಅವಳ ಮನಸ್ಸು ಹೇಳಿತು. ಹೌದಲ್ವಾ? ಅವನ ಕಾಟ ಸಾಲದು ಅಂತ ನಿನ್ನದು ಬೇರೆ. ಅಯ್ಯೋ ದೇವ್ರೆ, ಕಾಪಾಡಪ್ಪ ಕೋಪಿಷ್ಟನ ಕೈಯಿಂದ. ಹಲೋ ಬಾಸ್, ಎಲ್ಲಿದ್ದೀರಾ? ಇಲ್ಲೇ ಇದ್ದೀನಿ. ನಿನ್ನ ರೈಟ್ ಸೈಡ್ನಲ್ಲಿ ಜಸ್ಟ್ ಟರ್ನ್ ಮಾಡಿ. ಓ ಬಾಸ್, ಕಾಣಿಸಿದ್ರಿ, ಬಂದೆ. ಅದು ಬಾಸ್ ನಾನು. ಸರಿ ಬನ್ನಿ, ಒಳಗೆ ಹೋಗೋಣ. ಏನಿವರು ಏನೂ ಕೇಳಲಿಲ್ಲ, ಏನು ಹೇಳಿಲ್ಲ. ನಾನು ಸುಮ್ಮನೆ ಭಯಪಟ್ಕೊಂಡೆ. ಆದರೂ ಏನೂ ಹೇಳಿಲ್ಲ ಅಂದರೆ ಏನೂ ಆಗಿದೆ. ಹೌದು, ಏನಾಗಿರ್ಬೋದು? ಇಷ್ಟು ಹೊತ್ತು ಎಲ್ಲಿದ್ದರು? ನನ್ನ ಯಾಕೆ ಹುಡುಕ್ಲಿಲ್ಲ? ಒಂದು ಫೋನ್ ಕೂಡ ಮಾಡಿಲ್ಲ. ನಟ್ಟೇನಾದರೂ ಲೂಸ್ ಆಗಿದೆಯಾ ಅಥವಾ ಬೋಲ್ಟ್ ಎಲ್ಲಾದರೂ ಬಿಸಾಕಿ ಬಂದಿದ್ದಾರಾ? ಯಾಕೆ ಸ್ವಲ್ಪ ವಿಚಿತ್ರ ಅನ್ನಿಸ್ತಿದೆ ಅಲ್ವಾ? ಅಯ್ಯೋ, ಬರೀ ಪ್ರಶ್ನೆಗಳೇ, ಉತ್ತರ ಇಲ್ಲ. ಇರಲಿ, ಅವರನ್ನು ಕೇಳೋಣ ಮತ್ತೆ. ಒಂದು ದೊಡ್ಡ ಟೆಂಡರ್ ಅಭಿ ಅವರಿಗೆ ಸಿಕ್ಕಿತು. ಅವನ ಖುಷಿಗೆ ಪಾರವೇ ಇರಲಿಲ್ಲ. ನಂದಿನಿಯನ್ನು ಎತ್ತಿ 2 ಸುತ್ತು ಹೊಡೆದು ಹಣೆಗೆ ಚುಂಬಿಸಿ ಎಸ್ ಎಸ್ ಎಂದು ಕಿರುಚಿದ. ನನಗೆ ಅಲ್ಲಿ ಏನಾಯಿತು ಎಂಬುದು ಮರೆತೇ ಹೋಯಿತು. ಇಷ್ಟು ಸಂತೋಷ, ಈ ನಗು, ನಾನು ಇದುವರೆಗೂ ಇವರು ಇಷ್ಟು ಖುಷಿಪಟ್ಟಿದ್ದು ನೋಡೇ ಇಲ್ಲ. ಮೊದಲ ಬಾರಿ ಈ ನಗು ಒಂದೇ ಸಾಕು ಇವರಿಗೆ ಫಿದಾ ಆಗಲು. ಅಯ್ಯೋ, ಅವನು ನನಗೆ ಮತ್ತೆ ಮುತ್ತು ಕೊಟ್ಟ ಅಲ್ವಾ? ಏನಾಗಿದೆ ಇವನಿಗೆ? ಇತ್ತೀಚೆಗೆ ತುಂಬ ವಿಚಿತ್ರವಾಗಿ ಆಡ್ತಾನೆ. ನನಗೇನಾಗಿದೆ? ಅವನು ಬೈದರೆ ಅವನಿಗೆ ಹೆದರು ಮಾತಾಡೋ ನಾನು ಇವಾಗ ಸೈಲೆಂಟ್ ಆಗ್ತೀನಿ. ಅವನು ಏನು ಮಾಡಿದರೂ ನಾನು ಕೇಳಲ್ಲ. ಯಾಕೆ? ಏನೋ ಒಂಥರ ಮಧುರ ಅನುಭವ ಇದೆ. ಮೊದಲು ಅವನು ಹತ್ತಿರ ಬಂದರೆ ಸಾಕು, ಈ ಆಳದ ಹೃದಯ ಹೊಡೆದುಕೊಳ್ಳುತ್ತೆ. ಅದು ಕೂಡ ತುಂಬ ಫಾಸ್ಟಾಗಿ. ಏನಾಗ್ತಿದೆ ನನಗೆ? ಇಲ್ಲ, ಇದು ಹೀಗೆ ಮುಂದುವರಿದರೆ ತುಂಬ ತೊಂದರೆ. ಇದಕ್ಕೆ ಇತಿಶ್ರೀ ಆಡಲೇಬೇಕು. ಹೌದು ಬಾಸ್, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ನಾನು. ತನ್ನ ನಿರ್ಧಾರ ಅವನಿಗೆ ಹೇಳಲು ನಿರ್ಧರಿಸಿದಳು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.